ಕಡೆ ಸರ್, ಹನುಮಂತ ಅವರನ್ನು ನೀವು ಕಂಡಂತೆ ಹೇಗೆ? ಯಾಕಂದರೆ ಅವರು ಶಾಲೆ ಕಲ್ತಿದ್ದು ಇದೇ ಶಾಲೆಯಲ್ಲಿ ಕಲ್ತಿದ್ದಾರೆ, ತಾವು ಗುರುಗಳು. ಅವ್ರಿಗೇನಾದ್ರು ನೀವು ಶಿಕ್ಷಣ ನೀಡಿದ್ರಾ ಅಥವಾ ನೀವು ಕಲಿಸಿದ್ರಾ? ಅವ್ರ ಜೊತೆ ಅವ್ರ ಒಡನಾಟ ಹೇಗೆ ಸರ್? ಇಲ್ಲ, ನಾವು ಹನುಮಂತಂದು ನಾನು ಬಂದ ಮೇಲೆ 2015ಕ್ಕೆ ನಾನು ಇಲ್ಲಿ ಬರ್ತೇವೆ. 4 ಜನ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದ ಮೇಲೆ ಅವಾಗ ಇಲ್ಲ 6ನೇ ತರಗತಿಗೇನ MP ಸ್ಕೂಲ್ ಸವಣೂರಲ್ಲಿ ಅಡ್ಮಿಷನ್ ಆಗಿತ್ತು. ಮೊದಲು ಇಲ್ಲೇ ತಾಂಡಾ ಸ್ಕೂಲ್ನಲ್ಲಿ 8ನೇ ವರ್ಗ ಮುಗಿಸಿ ಕುರಿಕಾಯಿ ಕೊಂತಾನೆ ಇದ್ದ. ಅಡ್ಮಿಷನ್ ಮಾತ್ರ ಅಲ್ಲಿ ಇತ್ತು. ಅಲ್ಲಿಂದ ನಮ್ಮ ಮುಖ್ಯೋಪಾಧ್ಯಾಯರು, ಹೈಸ್ಕೂಲ್ ಮುಖ್ಯೋಪಾಧ್ಯಾಯರು, ಇದು RMSS ಸ್ಕೂಲ್ ಆಗಿರೋದ್ರಿಂದ 1 to 10th ಸ್ಕೂಲ್ ಇರೋದ್ರಿಂದ ಅವನ್ನ ಅಲ್ಲಿಂದ TC ತೊಗೊಂಡು ಬಂದು ಇಲ್ಲಿ 8ನೇ ಅಡ್ಮಿಷನ್ ಮಾಡಿಸಿ 8, 9 ಶಾಲೆಗೆ ಬಂದ. ಏನು ವಾರದಲ್ಲಿ 1 ದಿನ 2 ದಿನ ಬಿಡ್ತಿದ್ದೆ ಅಷ್ಟೇ. ಸ್ಕೂಲಿಗೆ ಬಂದ ಮೇಲೆ 9 ಹೌದು ಬರ್ತಿದ್ದ. ಬುಕ್ಸ್ ಪ್ರೊವೈಡ್ ಗೌರ್ಮೆಂಟ್ ಏನು ಪ್ರೊವೈಡ್ ಮಾಡಿದೆ ಎಲ್ಲ ಅವನಿಗೆ ನಾವು ನೀಡಿದ್ದೀವಿ. ಅವಾಗ ಇದ್ದಾಗ SSLC ಕೂಡ 2019-20ರಲ್ಲಿ SSLC ಆಗಿದೆ. ಹೌದು, SSLCನೇ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಇತ್ತು. ಅದರಲ್ಲಿ ಪಾಸೂ ಆದ. 84% ಕೂಡ ಮಾಡಿದ್ದಾನೆ. ನಾವು ಕಂಡುಕೊಂಡಂಗೆ ಬರ್ತಾನೆ. ಇದು ಸರಿಗಮಪದನಿಸದೊಳಗೆ ವಾರ್ಡ್ ಮೇಲೆ ಇಲ್ಲಿ ಈ ಊರಿಗೆ ಬಂದ ಮೇಲೆ ನಮ್ಮ ಕಾರ್ಯಕ್ರಮಕ್ಕೂ ಪ್ರತಿದಿನವೂ ಅಟೆಂಡ್ ಆಗ್ತಾನೆ. ಆಮೇಲೆ ಜನವರಿ 26, ಆಮೇಲೆ ಆಗಸ್ಟ್ 15ಕ್ಕೆ ಕಾರ್ಯಕ್ರಮ ತಪ್ಪಿಸೋದಿಲ್ಲ. ಅದು ನಮ್ಮಲ್ಲಿ ವಾರ್ಷಿಕೋತ್ಸವ ಅಂತ ಆಚರಣೆ ಮಾಡ್ತೀವಿ. ಬಂದು ಅವತ್ತು ಇಡೀ ಬೆಳಗಿನ 2-3 ಗಂಟೆ ಮಟ್ಟನೂ ನಮ್ಮ ಕೂಡ ಸ್ಪೆಂಡ್ ಮಾಡ್ತಾನೆ. ಒಳ್ಳೆ ಮೃದು ಸ್ವಭಾವ, ಯಾವ ಇದಿಲ್ಲ. ಇವಾಗ ಸದ್ಯ ಬಿಗ್ ಬಾಸ್ನಲ್ಲಿ ಏನು ಆಟ ಆಡಿದ್ನಲ್ಲ, ಇದೇ ರೀತಿಯೇ ಇಲ್ಲಾದರೂ ಅದೇ ವರ್ತನೆ. ವ್ಯಕ್ತಿತ್ವ ಬದಲಾವಣೆ ಇಲ್ಲ, ಬದಲಾವಣೆ ಇಲ್ಲ. ಅವನಿಗೆ ವೇಷನೂ ಬದಲಾವಣೆ ಇಲ್ಲ. ಭಾಷೆಯಲ್ಲಿ ಮಾತ್ರ ಮಾತಾಡೋಕೆ ಸ್ವಲ್ಪ ಚುರುಕನ್ನು ಬಂದಿರ್ಬೋದು, ಮೊದಲು ಹಂಗೆ ಇದ್ದಿದ್ದಿಲ್ಲ. ಬಟ್ ಇವಾಗ ಇಲ್ಲ ಯಾವ ಮುಖವಾಡ ಇಲ್ಲ. ಅದು ಚೆನ್ನಾಗಿ ಎಲ್ಲರಿಗೂ ಯಾವ ರೀತಿ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಹೆಂಗೆ ಅದನ್ನು ಗೌರವ ಕೊಡಬೇಕು ಅವ್ನು ಕೊಡ್ತಾನೆ. ನಾವು ಆತ್ಮೀಯರಾಗಿ ಹೋಗ್ತೀವಿ. ಅವನು ಇಲ್ಲಿ ಬಂದ ಮೇಲೆ ಒಮ್ಮೆ ಪ್ರವಾಸಕ್ಕೂ ಕೂಡ ಕರ್ಕೊಂಡು ಹೋಗ್ತೀವಿ, ಕಾಗಿನಲ್ಲಿ ಅಲ್ಲಿ ಇಲ್ಲಿ. ಅವನು ಯಾಕಂದರೆ ಅಭಿಮಾನ ಅಂದ ತಕ್ಷಣ ಅವನು ಎಲ್ಲರೂ ಹೊರಟು ನಮಗೂ ಒಂದು ಹೆಮ್ಮೆ. ನಮ್ಮ ಶಾಲೆಯಲ್ಲಿ ಕಲಿತು ಇದೇ ಗ್ರಾಮದಲ್ಲಿ ಇಟ್ಕೊಂಡು ಅವ್ನು ಕರ್ಕೊಂಡು ಹೋಗೋದು ನಮಗೊಂದು ಹೆಮ್ಮೆ. ನಾವು ಎಷ್ಟೇ ಗ್ರಾಜ್ಯುಯೇಟ್ ಇದ್ದರೂ ಕೂಡ ಪ್ರತಿಭೆ ಮುಂದೆ ಅದು ಏನಲ್ಲ, ಅದು ಪ್ರತಿಭೆ ಅವನ ಒಂದು ಅದೃಷ್ಟನೂ ಕೂಡ ಹೌದು ಅಂದ್ಕೊಳ್ತೇವೆ. ಈ ಗೆಲುವು ಎಷ್ಟು ಖುಷಿ ಕೊಡುತ್ತೆ ಸರ್ ನಿಮಗೆ? ಯಾಕಂದರೆ ನಿಮ್ಮೂರಿನಲ್ಲಿ, ಯಾಕಂದರೆ ಅವನ ಜೊತೆ ಸಾಕಷ್ಟು ಒಡನಾಟ ಇದೆ ನಿಮ್ಮ ಸ್ಕೂಲ್ಗೂ ಅವ್ರಿಗೂ. ಯಾಕಂದರೆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಅನಿಸುತ್ತೆ ನಿಮಗೆ? ಸರ್, ನಾವು ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಆದಮೇಲೆ ನಾವು ಪ್ರತಿದಿನ ನೋಡ್ತೇವೆ. ಯಾಕಂದರೆ ವೈಲ್ಡ್ ಕಾರ್ಡ್ ಹನುಮಂತ ಲಮಾಣಿ ಚಿಲ್ಲುಬಡ್ನೆ ಬರ್ತಾನೆ ಅಂದಾಗನ ಇಲ್ಲಿರೋರಿಗೆ, ಕಲಿಸೋರಿಗೆ, ಮಕ್ಕಳಿಗೆ, ಇಲ್ಲಿ ಜನಕ್ಕೆ ಭಾಳ ಖುಷಿ ಇಲ್ಲ ಅಂತಲ್ಲ. ಯಾಕಂದ್ರೆ ಆಲ್ರೆಡಿ ಅವ ಸರಿಗಮಪದನಿಸ DKD ಬಂದು ಹಲವಾರು ಪ್ರೋಗ್ರಾಮ್ಗಳನ್ನು ನಾವು ಕರ್ಕೊಂಡು ಹೋಗಿದ್ದೀವಿ, ನೋಡಿದ್ದೀವಿ. ಒಟ್ಟಾರೆ ಒಡನಾಟ ಭಾಳ ಆತ್ಮೀಯರಾಗಿ ಇದ್ದುಕೊಂಡಿದ್ವಿ. ಬೇರೆದವ್ರಿಗೆ ಆಶ್ಚರ್ಯ ಆಗ್ಬೋದು. ಬಟ್ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಆದಮೇಲೆ ಅವ ಆಟ ಆಡಿದ್ದು ನೋಡಿದರೆ ನಿಜವಾಗ್ಲೂ ಗ್ರೇಟೇ. ಯಾಕಂದರೆ ಒಬ್ಬ ಹಳ್ಳಿ ಪ್ರತಿಭೆ, ಅವನ ಒಂದು ಸ್ವಭಾವ, ಅವನ ಇರುವಿಕೆ ಹೆಚ್ಚಿಗೆ ಇವತ್ತು ಯಾರ ಜೊತೆನೂ ಅದು ಮೈಮೇಲೆ ಹಾಕ್ಕೊಳ್ತಕ್ಕಂಥ ಕೆಲವು ಭಯಾನಕ ಘಟನೆಗಳನ್ನು ತಾನು ಹಾಕ್ಕೊಳ್ತಿದ್ದೆ. ಪ್ರಾಮಾಣಿಕವಾಗಿ ಏನು ಇದ್ದಿದ್ದೇ ಹೇಳವ, ನೇರವಾಗಿ ನಮ್ಮ ಮಾತಾಡವ. ಅದು ನಮ್ಗೆ ಭಾಳ ಖುಷಿ. ಇನ್ನೀ ದಿನ ಅಂತಾರೆ ಸಾಮಾನ್ಯವಾಗಿ ಇಲ್ಲಿ ಬಡ್ನಿ ಒಳಗಂತಾರೆ ಸಿಕ್ಕಾಪಟ್ಟೆ ವಿಜೃಂಭಣೆ ಸಂಭಾಷಣೆ ಹಬ್ಬದವಾಗಿ ಮಾಡಿದ್ದಾರೆ. ಮತ್ತೆ ಬೆಳಗಿನ 4 ಗಂಟೆ ಮಟ್ಟನೂ ಹಬ್ಬದ ವಾತಾವರಣ ಮಾಡಿದ್ದಾರೆ. ಬೆಳಗಿನ ಜಾವನ ಬಂದು ನಮ್ಮ ಮಕ್ಕಳಿಂದನೂ ಕೂಡ ಒಂದು ವಿಶ್ ಮಾಡಿದ್ವಿ. ಮುಂದಿನ ಒಂದು ಭಾಗದಲ್ಲಿ ನಮ್ಮದು ಒಂದು ದೊಡ್ಡ ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮಿಗೆ ಅವನು ಕರೆಸಬೇಕು. ಅದು ನಮ್ಮ ವಾರ್ಷಿಕೋತ್ಸವದ ಮಾತ್ರ ಅವ್ನು ಕಂಪಲ್ಸರಿ ಇರ್ತಾನೆ. ಅದು ಒಳ್ಳೆ ಪ್ರತಿಭೆ. ಬಟ್ ನಮಗೆ ಆಶ್ಚರ್ಯ ಆಗುತ್ತೆ ಇಂತಿಂಥ ಪ್ರತಿಭೆ ಹೇಳೋದಿದೆ ಸರ್. ಇದಲ್ಲ, ಈ ಸಂದರ್ಭದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಹನುಮಂತ ಅವರು ಇರುವಂಥ ಇದೇ ಚಿಲ್ಲೂರುಬಡ್ನಿ ತಾಂಡಾ ಊರು 2 ಒಂದೇ. ಬಟ್ ಇಂಥ ಪ್ರತಿಭೆಗಳು 100 ಪ್ರತಿಭೆಗಳು ಇಲ್ಲಿವೆ. ಯಾಕಂದರೆ ಆ್ಯಸ್ ಎ ಟೀಚರ್ ಆಗಿ, ಆ್ಯಸ್ ಎ ಹೆಡ್ ಮಾಸ್ಟರ್ ಆಗಿ ನಾನು ಇಲ್ಲಿ ಕಂಡುಕೊಂಡಿದ್ದು ಎಲ್ಲ ಹೆಣ್ಣು ಮಕ್ಕಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ಹಾಡು, ಡ್ಯಾನ್ಸು, ನೃತ್ಯ ಎಕ್ಸ್ಪರ್ಟೆಡ್. ನಾವು ವಿತೌಟ್ 3 ಡೇಸ್ನಲ್ಲಿ ರೆಡಿ ಆಗ್ತಾರೆ. ನಾವು ಮಕ್ಕಳಲ್ಲಿ ಒಂದು ವಾರ್ಷಿಕೋತ್ಸವ ರೆಡಿ ಆಗಬೇಕಾದ್ರೆ ನಾವು 1 ತಿಂಗಳ ಗಟ್ಟಲೆ ನಾವು ಪ್ರಾಕ್ಟೀಸ್ ಕೊಡ್ತಾ ಇರ್ತೀವಿ. ಬಟ್ ಇಲ್ಲಿ ಮಕ್ಕಳಿಗೆ ಆಗಲ್ಲ. ಒಂದು ಭಜನೆಯಿಂದ ಹಿಡ್ಕೊಂಡು, ನೃತ್ಯ ಹಿಡ್ಕೊಂಡು, ಅದು ಗ್ರಾಮಾಂತರ ಇರ್ಬೋದು, ಯಾವುದೇ ಇರ್ಬೋದು, ಒಟ್ಟು ವಾರ್ಷಿಕೋತ್ಸವದಲ್ಲಿ ಮಾತ್ರ ವಂಡರ್ಫುಲ್ಲಿ ಇಲ್ಲಿ ಪ್ರತಿ ಮಕ್ಕಳಲ್ಲಿ ಪ್ರತಿಭೆ ಇದೆ. ಈ ಮಣ್ಣಿನ ಗುಣನ ಅನ್ಕೊಳ್ತೇನೆ. ಚಿಲ್ಲೂರುಬಡ್ನಿ ಒಂದು ಪ್ರತಿಭೆಗಳ ಸಾಕಷ್ಟು ಅವಕಾಶ ಮಾತ್ರ ಹನುಮಂತರಿಗೆ ಸಿಕ್ಕಿದೆ. ಬಟ್ ಇಂಥವು ಅವಕಾಶಗಳು ಇಲ್ಲಿ ಮಕ್ಕಳಿಗೆ ಸಿಗ್ತವೆ ಅಂತ ನಮ್ಮದು ಆಶಾಭಾವನೆ ಇದೆ. ಈಗ ನಾವು ಇಲ್ಲಿ ಕಂಡುಕೊಂಡು ನೋಡಿದ್ರೆ ಮಾತ್ರ ಪ್ರತಿಯೊಂದು ಕ್ಲಾಸ್ನಲ್ಲಿ ಒಂದು ಭಜನಾ ಪದ ಇದೆ ಸರ್, ಭಜನಾ ತಂಡ ಇದೆ. ಪ್ರತಿ ಕ್ಲಾಸ್ನಲ್ಲಿನೂ ತಬಲಾ ಇರ್ಬೋದು, ಬೇಲ್ಪಟ್ಟಿಗೆ ಇರ್ಬೋದು, ಪ್ರತಿ ಕ್ಲಾಸ್ನಲ್ಲಿನೂ ಡ್ಯಾನ್ಸ್, ಗಂಡ ಇರಲಿ ಹೆಣ್ಣು ಮಕ್ಕಳೇ ಇರಲಿ. ಮತ್ತು
ಪ್ರತಿಭೆಗಳು ಸಾಕಷ್ಟಿವೆ. ಅದ್ರ ಜೊತೆಗೆ ಶಿಕ್ಷಣನೂ ಕೂಡ ಹಾಗೇ ಇದೆ. ಹಸಿವು, ಶಿಕ್ಷಣದ ಹಸಿವಿದೆ. ಅದರಲ್ಲಿ ಸಾಂಸ್ಕೃತಿಕವಾಗಿರುವಂಥ ಪ್ರತಿಭೆಗಳು ಕೂಡ ಸಾಕಷ್ಟಿವೆ. ನಾವು ಗುರುತಿಸ್ಕೊಂಡಿದ್ದೀವಿ. ಅನೇಕ ಪ್ರತಿಭಾ ಕಾರಂಜಿ ಒಳಗೆ ಮಾತ್ರ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಅಲ್ಲಿ ಮಟ್ಟನೂ ಪಾರ್ಟಿಸಿಪೇಟ್ ಮಾಡ್ತಾರೆ. ನಮಗೂ ದೊಡ್ಡ ಖುಷಿ ಐತಿ. ಈ ಭಾಗದೊಳಗೆ ನಮ್ಮಲ್ಲಿ ಮಕ್ಕಳು ಸುಮಾರು ಒಂದು 25 ಸ್ಪರ್ಧೆ ಒಳಗೆ 20 ಸ್ಪರ್ಧೆಗಳಲ್ಲಿ ಪ್ರತಿ ವರ್ಷ ವಿಜೇತರಾಗಿ ಬರ್ತಾರೆ. ಇದೇ ಸಂಸ್ಕೃತಿ ಸ್ಪರ್ಧೆ ಇದೆ. ಅದು ದೊಡ್ಡ ಖುಷಿ ಕೊಡ್ತೈತಿ. ಬಟ್ ಇಲ್ಲಿ ಮಣ್ಣಿನ ಗುಣ ಇಂಥವರು ಕೂಡ ಹನುಮಂತಂಥವರು ಇನ್ನೊಬ್ಬರು ಹಳ್ಳಿ ಪೇಟೆಗೆ ಬಂದ ಅಂತ ಒಂದು ಕಾರ್ಯಕ್ರಮದಲ್ಲಿ ಮಾರುತಿಯವರು ಇದೇ ಗ್ರಾಮದವರು ಅಂಥವರು ನಮ್ಮ ಮಕ್ಕಳಿಗೆ ಮಾದರಿಯಾಗಿದ್ದಾರೆ ಅಂತ ಅನ್ಕೊಳ್ತೀವಿ. ಯಾಕಂದರೆ ಅವ್ರು ನಡೆದುಕೊಳ್ಳುವ ರೀತಿ, ಮೃದು ಸ್ವಭಾವ, ಕೊಡುತ್ತಕ್ಕಂಥ ಗೌರವ ನಮ್ಮ ಮಕ್ಕಳಿಗೆ ಕೂಡ ಮಾದರಿಯಾಗಿದ್ದಾನೆ. ಅದು ಹನುಮಂತನಿಗೆ ಬಿಗ್ ಬಾಸ್ ಗೆದ್ದಿದ್ದು ಭಾಳಷ್ಟು ಖುಷಿ ಇದೆ, ಭಾಳಷ್ಟು ಖುಷಿ ಇದೆ. ನಾವು ಸಮರ್ಥಿಸ್ತೀವಿ. ಥ್ಯಾಂಕ್ ಯು. ತಮ್ಮ ಹೆಸರು ಸರ್? ಸರ್, ನಮ್ಮ ಹೆಸರು ನೀಲಕಂಠಯ್ಯ ಶಿವಯ್ಯ ಹಿರೇಮಠ. ಇಲ್ಲೇ ಮುಖ್ಯೋಪಾಧ್ಯಾಯ, ಪ್ರಭಾರಿ ಮುಖ್ಯೋಪಾಧ್ಯಾಯ ನನ್ನ ಕೆಲಸ. ಥ್ಯಾಂಕ್ ಯು.